ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು 2025ರಲ್ಲಿ ತೆರೆ ಕಂಡಂತಹ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಕಂಡಿರುವಂಥ ಸಿನಿಮಾಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ. ಈ ವಿಷಯ IMDb ರೇಟ್ ಆಧಾರಿತವಾಗಿರುತ್ತದೆ. ಹಾಗೆ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. 2025ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಕಂಡಂಥ ಟಾಪ್ 10 ಸಿನಿಮಾಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ. ಟಾಪ್ 10ನೇ ಸ್ಥಾನದಲ್ಲಿ ಇರುವಂಥ ಸಿನಿಮಾ ಚೂ ಮಂತರ್. ಈ ಸಿನಿಮಾವನ್ನು ಶರಣ್ ರವರು ಮುಖ್ಯ ನಾಯಕನ ಪಾತ್ರದಲ್ಲಿ ನಟಿಸಿದ್ದು, ಸಿನಿಮಾಗೆ ತರುಣ್ ಶಿವಪ್ಪರವರು ಬಂಡವಾಳ ಹೂಡಿದ್ದಾರೆ. ಸಿನಿಮಾವನ್ನು ಕರ್ವ ಖ್ಯಾತಿಯ ನವನೀತ್ ರವರು ನಿರ್ದೇಶನ ಮಾಡಿದ್ದು, ಸಿನಿಮಾಗೆ 8 ಕೋಟಿ ಬಜೆಟ್ ಆಗಿದ್ದು, ಇದರ ಕಲೆಕ್ಷನ್ ನೋಡುವುದಾದರೆ 7.2 crores ಕಲೆಕ್ಷನ್ ಆಗಿದೆ. ಹಾಗೆ ಈ ಸಿನಿಮಾ IMDbಯಲ್ಲಿ 7.6 ರೇಟನ್ನು ಹೊಂದಿದ್ದು, ಈ ಸಿನಿಮಾ ಅವರೇಜ್ ಕಂಡುಕೊಂಡಿತ್ತು ಬಾಕ್ಸ್ ಆಫೀಸ್ನಲ್ಲಿ ಅಂತ ಹೇಳಬಹುದು. ಹಾಗೆ 9ನೇ ಸ್ಥಾನದಲ್ಲಿ ಮಾದೇವ. ಸಿನಿಮಾವನ್ನು ವಿನೋದ್ ಪ್ರಭಾಕರ್ ಅವರು ಮುಖ್ಯ ನಾಯಕನ ಪಾತ್ರದಲ್ಲಿ ನಟಿಸಿದ್ದು, ಸಿನಿಮಾಗೆ ಆರ್ ಕೇಶವ್ ದೇವಸಂದ್ರರವರು ಬಂಡವಾಳ ಹೂಡಿದ್ದಾರೆ. ಹಾಗೆ ಸಿನಿಮಾಗೆ ನವೀನ್ ರೆಡ್ಡಿ ರವರು ನಿರ್ದೇಶನ, ಕತೆ ಎಲ್ಲವನ್ನು ಮಾಡಿದ್ದು, ಸಿನಿಮಾದ ಬಜೆಟ್ ಬಂದು 4 ಕೋಟಿ ಆಗಿದ್ದು, ಕಲೆಕ್ಷನ್ 7.5 ಕೋಟಿ ಕಂಡಿದೆ. ಹಾಗೆ ಈ ಸಿನಿಮಾ IMDb ರೇಟ್ನಲ್ಲಿ 6.4 ರೇಟನ್ನು ಹೊಂದಿದ್ದು, ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಬಾಕ್ಸ್ ಆಫೀಸ್ನಲ್ಲಿ ಅಂತ ಹೇಳಬಹುದು. ಹಾಗೆ 8ನೇ ಸ್ಥಾನದಲ್ಲಿ ಯಕ್ಕ. ಯುವರಾಜ್ ಕುಮಾರ್ ರವರು ಮುಖ್ಯ ನಾಯಕನ ಪಾತ್ರದಲ್ಲಿ ನಟಿಸಿದ್ದು, ಸಿನಿಮಾಗೆ KRG ಸ್ಟುಡಿಯೋಸ್, PRK ಪ್ರೊಡಕ್ಷನ್ಸ್ ಹಾಗೂ ಜಯಣ್ಣ ಫಿಲ್ಮ್ಸ್ ರವರು ಬಂಡವಾಳ ಹೂಡಿದ್ದಾರೆ. ಹಾಗೆ ಸಿನಿಮಾಗೆ ರೋಹಿತ್ ಪಡಕಿರವರ ನಿರ್ದೇಶನವಿದ್ದು, ಸಿನಿಮಾದ ಬಜೆಟ್ ನೋಡುವುದಾದರೆ 10 ಕೋಟಿ ಆಗಿದ್ದು, ಕಲೆಕ್ಷನ್ 11 ಕೋಟಿ 50 ಲಕ್ಷ ರುಗಳು ಕಲೆಕ್ಷನ್ ಕಂಡಿದೆ. ಈ ಸಿನಿಮಾ IMDbಯಲ್ಲಿ 6.5 ರೇಟನ್ನು ಹೊಂದಿದ್ದು, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಬೌವ್ ಅವರೇಜ್ ಕಂಡುಕೊಂಡಿದೆ. ಹಾಗೆ 7ನೇದಾಗಿ ಜೂನಿಯರ್. ಕೀರ್ತಿ ರೆಡ್ಡಿರವರು ಮುಖ್ಯ ನಾಯಕನ ಪಾತ್ರದಲ್ಲಿ ನಟಿಸಿದ್ದು, ಸಿನಿಮಾಗೆ ಸಾಯಿ ಕೃಪಾಟಿರವರು ಬಂಡವಾಳ ಹೂಡಿದ್ದಾರೆ. ಹಾಗೆ ಸಿನಿಮಾಗೆ ರಾಧಾಕೃಷ್ಣ ರೆಡ್ಡಿರವರು ನಿರ್ದೇಶನ, ಕತೆ ಎಲ್ಲವನ್ನು ಮಾಡಿದ್ದು, ಸಿನಿಮಾದ ಬಜೆಟ್ ಬಂದು 25 ಕೋಟಿ ಆಗಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ ಸಿನಿಮಾದ ಕಲೆಕ್ಷನ್ ನೋಡುವುದಾದರೆ 13 ಕೋಟಿ ಆಗಿದ್ದು, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಕಂಡಿದ್ದು, ಸಿನಿಮಾ IMDbಯಲ್ಲಿ 4.8 ರೇಟನ್ನು ಹೊಂದಿದೆ. 6ನೇ ಸ್ಥಾನದಲ್ಲಿ ದಿ ಡೆವಿಲ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಮುಖ್ಯ ನಾಯಕನ ಪಾತ್ರದಲ್ಲಿ ನಟಿಸಿದ್ದು, ಸಿನಿಮಾಗೆ ಪ್ರಕಾಶ್ ಹಾಗೂ ಜಯಮ್ಮರವರು ಬಂಡವಾಳ ಹೂಡಿದ್ದಾರೆ. ಹಾಗೆ ಸಿನಿಮಾಗೆ ಪ್ರಕಾಶ್ ವೀರ್ ರವರು ನಿರ್ದೇಶನ, ಕಥೆಯನ್ನು ಮಾಡಿದ್ದು, ಸಿನಿಮಾದ ಬಜೆಟ್ ಬಂದು 45 ಕೋಟಿ ಆಗಿದ್ದು, ಈ ಸಿನಿಮಾದ ಕಲೆಕ್ಷನ್ ಈಗಾಗಲೇ 39 ಕೋಟಿ ಆಗಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ ಸಿನಿಮಾ ಇನ್ನೂ ಚಿತ್ರಮಂದಿರದಲ್ಲಿ ಇರುವ ಕಾರಣದಿಂದ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಬಾಕ್ಸ್ ಆಫೀಸ್ನಲ್ಲಿ. ಸಿನಿಮಾದ IMDb ರೇಟ್ 4.7 ಆಗಿದೆ. ಹಾಗೆ 5ನೇದಾಗಿ 45. ಪ್ರಥಮ ಬಾರಿಗೆ ಅರ್ಜುನ್ ಜನ್ಯರವರು ನಿರ್ದೇಶನ ಮಾಡಿದಂಥ ಸಿನಿಮಾಗೆ M ರಮೇಶ್ ರೆಡ್ಡಿರವರು ಬಂಡವಾಳ ಹೂಡಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿರವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು, ಸಿನಿಮಾದ ಬಜೆಟ್ ಬಂದು ಅಂದಾಜು 80 ಕೋಟಿಯಿಂದ 120 ಕೋಟಿ ಆಗಿದೆ ಎಂದು ಅಂದಾಜಿಸಲಾಗಿದೆ. ಸಿನಿಮಾದ ಕಲೆಕ್ಷನ್ ನೋಡುವುದಾದರೆ 25ರಿಂದ 30 ಕೋಟಿ ರುಗಳು ಕಲೆಕ್ಷನ್ ಕಂಡಿದೆ ಎಂದು ಅಂದಾಜಿಸಲಾಗಿದೆ. ಈಗಾಗಲೇ 14 ದಿನಗಳು ಕಳೆಯುತ್ತಿವೆ. ಸಿನಿಮಾದ ಈಗಾಗಲೇ ಚಿತ್ರಮಂದಿರದಲ್ಲಿ ಅವೈಲಬಲ್ ಇದೆ. ಸಿನಿಮಾವನ್ನು ನೀವು ನೋಡಬಹುದು ಚಿತ್ರಮಂದಿರದಲ್ಲಿ. IMDb ರೇಟ್ನಲ್ಲಿ 8.1 ರೇಟನ್ನು ಕಂಡುಕೊಂಡಿದೆ. ಹಾಗೆ 4ನೇದಾಗಿ ಮಾರ್ಕ್. ಕಿಚ್ಚ ಸುದೀಪ್ ರವರು ನಾಯಕ ನಟನಾಗಿ ನಟಿಸಿರುವಂಥ ಸಿನಿಮಾ. ವಿಜಯ್ ಕಾರ್ತಿಕೇಯರವರು 2ನೇ ಬಾರಿಗೆ ಸುದೀಪ್ ರವರಿಗೆ ನಿರ್ದೇಶನ ಮಾಡಿದಂಥ ಸಿನಿಮಾವಾಗಿದೆ. ಸಿನಿಮಾದ ಬಜೆಟ್ ಬಂದು 35 ಕೋಟಿ ಆಗಿದ್ದು, ಸಿನಿಮಾಗೆ ಸತ್ಯಜ್ಯೋತಿ ಫಿಲ್ಮ್ಸ್ ಹಾಗೂ ಕಿಚ್ಚ ಕ್ರಿಯೇಷನ್ಸ್ ರವರು ಬಂಡವಾಳ ಹೂಡಿದ್ದಾರೆ. ಸಿನಿಮಾದ ಕಲೆಕ್ಷನ್ ಈಗಾಗಲೇ 14 ದಿನಗಳಲ್ಲಿಯೇ 58 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಕಂಡಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ ಇನ್ನು ಥಿಯೇಟರ್ನಲ್ಲಿ ಈ ಸಿನಿಮಾ ರನ್ನಿಂಗ್ ಆಗುತ್ತಿದೆ. ಹಾಗೆ IMDb ರೇಟ್ನಲ್ಲಿ 7.1 ರೇಟನ್ನು ಕಂಡುಕೊಂಡಿದೆ. ಹಾಗೆ 3ನೇ ಸ್ಥಾನದಲ್ಲಿ ಸೂ ಫ್ರಮ್ ಸೋ. ಈ ಸಿನಿಮಾಗೆ ರಾಜ್ಬಿ ಶೆಟ್ಟಿರವರು ಬಂಡವಾಳ ಹೂಡಿದ್ದು, ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ, JP ತುಮ್ಮಿನಾಡ್, ಶನೆಲ್ ಗೌತಮ್ ಹಾಗೂ ನೋಡುವುದಾದರೆ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಸಿನಿಮಾಗೆ JP ತುಮ್ಮಿನಾಡ್ ರವರು ನಿರ್ದೇಶನ ಮಾಡಿದ್ದು, ಸಿನಿಮಾದ ಬಜೆಟ್ ಅಂದಾಜು 5 ಕೋಟಿ ಆಗಿದ್ದು, ಸಿನಿಮಾದ ಕಲೆಕ್ಷನ್ 125 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಕಂಡಿದೆ ಎಂದು ನೋಡಬಹುದು. ಹಾಗೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು,
ಸಿನಿಮಾ IMDbನಲ್ಲಿ 7.7 ರೇಟನ್ನು ಕಂಡುಕೊಂಡಿದೆ. ಹಾಗೆ ಎರಡನೇ ಸ್ಥಾನದಲ್ಲಿ ಮಹಾ ಅವತಾರ್ ನರಸಿಂಹ ಸಿನಿಮಾ ಆನಿಮೇಷನ್ ಸಿನಿಮಾವಾಗಿದ್ದು ಈ ಸಿನಿಮಾಗೆ ಅಶ್ವಿನ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ದಾರೆ. ಹಾಗೆ ಸಿನಿಮಾದ ಬಜೆಟ್ ಬಂದು 40 ಕೋಟಿಯಾಗಿದ್ದು ಕಲೆಕ್ಷನ್ ನೋಡುವುದಾದರೆ 330 ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದ್ದು ಸಿನಿಮಾ IMDb ರೇಟ್ನಲ್ಲಿ 8.6 ಅನ್ನು ಹೊಂದಿದ್ದು ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಒಂದನೇ ಸ್ಥಾನದಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ರಿಷಬ್ ಶೆಟ್ಟಿರವರೇ ನಿರ್ದೇಶನ ಮಾಡಿದ್ದು ಹಾಗೂ ನಾಯಕ ನಟನಾಗಿ ನಟಿಸಿದ್ದು ಸಿನಿಮಾವನ್ನು ಒಂಬಾಳೆ ಫಿಲ್ಮ್ಸ್ ರವರು ಬಂಡವಾಳ ಹೂಡಿದ್ದಾರೆ. ಹಾಗೆ ಈ ಸಿನಿಮಾದ ಬಜೆಟ್ ನೋಡುವುದಾದರೆ 120 ಕೋಟಿ ರೂಗಳು ಆಗಿದೆ. ಹಾಗೆ ಕಲೆಕ್ಷನ್ ಕಡೆ ನೋಡುವುದಾದರೆ ಈ ಸಿನಿಮಾ 850 ಕೋಟಿಯಿಂದ 900 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದ್ದು ಸಿನಿಮಾ IMDbನಲ್ಲಿ 8.2 ರೇಟನ್ನು ಹೊಂದಿದ್ದು ಸಿನಿಮಾ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಹಿಟ್ ಲಿಸ್ಟಿಗೆ ಸೇರಿಕೊಂಡಿದೆ. ಹಾಗೆ 2025ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಕಂಡಂಥ ಸಿನಿಮಾಗಳ ಪೈಕಿ ಇವು ಟಾಪ್ 10 ಸಿನಿಮಾಗಳಾಗಿ ಕಂಡುಬಂದಿವೆ. ಹಾಗೆ ನಿಮ್ಮ ಪ್ರಕಾರ ನಿಮಗೆ ಇಷ್ಟವಾದಂಥ ಸಿನಿಮಾ ಯಾವುವು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಒಳ್ಳೆಯ ಕಂಟೆಂಟ್ನೊಂದಿಗೆ ಸಿಗೋಣ. ಅದಕ್ಕೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ.